ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ವರ್ಡ್ ಯಾವುದು ಅಂದ್ರೆ ವೆಂಟ್. ವೆಂಟ್ ಅಂದ್ರೆ ಹೋದ. ಕೇಮ್ ಅಂದ್ರೆ ಬಂದ ಅಂತ ಅರ್ಥ. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಈ ವೆಂಟ್ ಟು ಆಫೀಸ್ ಅಟ್ 9 o'clock. ಅವನು 9 ಗಂಟೆಗೆ ಆಫೀಸ್ಗೆ ಹೋದ. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. ರಾಜು 10 ಗಂಟೆಗೆ ಶಾಲೆಗೆ ಹೋದ. ರಾಜು 10 ಗಂಟೆಗೆ ಶಾಲೆಗೆ ಹೋದ. ರಾಜು ವೆಂಟ್ ಟು ಸ್ಕೂಲ್ ಅಟ್ 10. He came at 9 p.m. He came at 9 p.m. ಅವನು 9 ಗಂಟೆಗೆ ಬಂದ. ಅವನು 9 ಗಂಟೆಗೆ ಬಂದ. He came at 9 p.m. ಅವನು 9 ಗಂಟೆಗೆ ಬಂದ. ಇನ್ನೊಂದ್ಸಲ ಹೇಳ್ತೀನಿ. ಹೋದ ಅಂದ್ರೆ ವೆಂಟ್, ಬಂದ ಅಂದ್ರೆ ಕೇಮ್ ಅಂತ ಅಂತೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.